ನೋಡಿ, ಇವತ್ತು KRC ಮೀಟಿಂಗ್ ಇತ್ತು. KRC ಅಂದರೆ ಕರ್ನಾಟಕ ಎಲೆಕ್ಟ್ರಿಸಿಟಿ ಆ್ಯಕ್ಟ್ ಅಂತ. ಇದು ಸಾಮಾನ್ಯ ಜನರಿಗೆ ಎಲ್ಲ ಗೊತ್ತಿರೋವಂಥ ವಿಚಾರನೇ. ಇವರು ಈ ದರ ನಿಗದಿ ಮಾಡೋದಕ್ಕೆ, ರಿವೈಸ್ ಮಾಡೋದಕ್ಕೆ ಇವತ್ತು ಒಂದು ಸಭೆ ಸೇರಿ ಇವತ್ತು ಸಾರ್ವಜನಿಕರು ಮತ್ತು ಚೆಸ್ಕಾಮ್ ಇಲಾಖೆ ಅಧಿಕಾರಿಗಳು ಹಾಗೆ ಕೆಲವು ಗುತ್ತಿಗೆದಾರರು ಅವ್ರವ್ರ ಸಮಸ್ಯೆಗಳನ್ನ ಹೇಳ್ಬೋದಿತ್ತು. ಆ ಸಮಸ್ಯೆ ಒಳಗಡೆ ನಮ್ಮದೊಂದು ಸಮಸ್ಯೆ ಹೇಳ್ಕೊಂಡು ಏನು ಅಂದರೆ, ಈಗ ವಿ ಮೋಲಾದಲ್ಲಿ ಒಬ್ಬರು ಹಿಂದೆ ಅಂದರೆ ಅನಿತಾ ಅಂತ ಒಬ್ಬರು ಮೇಡಮ್ ಇದ್ದರು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು. ಅವ್ರು ಏನು ಮಾಡ್ತಾರೆ ಅಂದರೆ, ಅವ್ರ ದರ್ಪ ಹೇಗೆ ಅಂತಂದರೆ, ಯಾವುದೇ ವಿಚಾರದಲ್ಲಾಗಲಿ, ಕಾನೂನು ಬಗ್ಗೆ ಆಗಲಿ, ಅಥವಾ ಒಬ್ಬ ಗ್ರಾಹಕನಿಗೆ ಪವರ್ ಸಪ್ಲೈ ಕೊಡೋ ಉದ್ದೇಶಕ್ಕಾಗಲಿ, ಅಥವಾ ಜನಗಳ ಹತ್ರ ಯಾವ ರೀತಿ ನಡಿಬೇಕು ಅನ್ನೋ ಒಂದು ಇದು ಅವ್ರಿಗೆ ಗೊತ್ತಿರಲಿಲ್ಲ. ಏನೋ ಒಂಥರ ದರ್ಪ, ಏನೋ ಒಂದು ಇದು ಇಡೀ ಸೆಸ್ಕೋ ಅವ್ರ ಹತ್ರನೇ ಏನೋ ಒಂಥರ ಒಂದು ಇದರಲ್ಲಿ ಮುಳುಗೋಗ್ಬಿಟ್ಟಿದೆ. ಅಂದರೆ ಅವರ ಅವ್ಯವಹಾರಗಳಿಗೆ ಸಪೋರ್ಟ್ ಮಾಡ್ತಾಯಿದೆ ಇಡೀ ಸೆಸ್ಕಾಮ್ ಡಿಪಾರ್ಟ್ಮೆಂಟು. ಅವ್ರಿಗೆ ಸಪೋರ್ಟ್ ಮಾಡಿ ಅವರು ಅಷ್ಟು ಎತ್ತರದಲ್ಲಿ ಬೆಳೆದಿದ್ದಾರೆ. ಅವ್ರು ಏನು ಮಾಡ್ತಾರೆ ಅಂದರೆ, ಯಾವುದೋ ಒಂದು ವಿದ್ಯುತ್, ನಾನು ಒಬ್ಬ ಗುತ್ತಿಗೆದಾರ, ಹಾಗೆ KPCC ಸ್ಟೇಟ್ ಸೆಕ್ರೆಟ್ರಿಯಾಗಿ ನಾನು ಅವ್ರ ಹತ್ರ ಒಂದು ವಿಚಾರಕ್ಕೆ, ಒಂದು ಇಂಡಸ್ಟ್ರಿ ಒಂದು ಅಡಿಷನಲ್ ಲೋಡ್ಗೆ ಅಂತ ನಾನು ಅಪ್ಲೈ ಮಾಡಿದಾಗ ಅವ್ರು ಏನು ಮಾಡ್ತಾರೆ, ಹಿಂದೆ ಅಂಥ ಕೇಸ್ಗಳನ್ನ ಕಾನೂನು ಉಲ್ಲಂಘನೆ ಮಾಡಿ ಮಂಜೂರಾತಿ ಕೊಟ್ಟಿರ್ತಾರೆ. ಆ ವಿಚಾರ ನನಗೆ ಗೊತ್ತಾಗುತ್ತೆ. ನನ್ನ ವಿಚಾರನ ತೆಗೆದು ಅಂದರೆ ಸೂಪರ್ಡೆಂಟ್ ಇಂಜಿನಿಯರ್ ಅಧಿಕಾರಿಗೆ ಮಂಜೂರಾತಿ ಕೋರಿ ಪತ್ರ ಬರೀತಾರೆ. ಆ ಅಧಿಕಾರಿ ಏನು ಮಾಡ್ತಾರೆ, ಹಿಂಬರ ಬರೀತಾರೆ. ಏನು ಅಂದರೆ, ಇದು ಸ್ವಯಂ ಕಾರ್ಯನಿರ್ವಹಣೆಯಲ್ಲಿ ಕಾರ್ಯನಿರ್ವಹಿಸ್ಕೋಬೇಕು. ಸೊ ಹಾಗಾಗಿ ಇದನ್ನು ಸ್ವಯಂ ಕಾರ್ಯನಿರ್ವಹಣೆಗೆ ನೀವು ಅಂದಾಜು ಪಟ್ಟಿ ಸಿದ್ಧತೆ ಮಾಡಿ ಕೊಡಿ ಅಂತೇಳಿ ಎಂಡಾರ್ಸ್ಮೆಂಟ್ ಕೊಟ್ಟಾಗ ಇವ್ರು ಏನು ಮಾಡ್ತಾರೆ, ನನಗೆ ಆ ವಿಚಾರ ಗೊತ್ತಾಯಿತು ಅಂದಾಗ ನಾನೆಲ್ಲಿ ಹಿಡ್ಕೊತೀನಿ ಅಂದ್ಬಿಟ್ಟು, ಸೊ ಅದೇ ರೀತಿಲಿ ನಂದನ್ನು ಮಂಜೂರಾತಿ ಕೊಡ್ತಾರೆ. ಅಂದರೆ ಸ್ವಯಂ ಕಾರ್ಯನಿರ್ವಹಣೆಯಲ್ಲಿ ಮಾಡೋಂಗಲ್ಲ, ಇಲಾಖೆ ವತಿಯಿಂದನೇ ಟ್ರಾನ್ಸ್ಫಾರ್ಮರ್ ಕೊಟ್ಟು ಸ್ಯಾಂಕ್ಷನ್ ಕೊಡೋಂಗೆ ಮಂಜೂರಾತಿ ಕೊಡ್ತಾರೆ. ಸೊ ಇದು ಅವ್ರು ಯಾಕೆ ನನಗೆ ಆ ಥರ ಮಾಡ್ತಾರೆ ಅಂತಂದರೆ, ನನಗೆ ಅವರ ಅವ್ಯವಹಾರಗಳು ಗೊತ್ತಾಗೋಯ್ತು. ಆ ಗೊತ್ತಾದಂಥ ಪಕ್ಷದಲ್ಲಿ ಸೂಪರ್ಡೆಂಟ್ ಇಂಜಿನಿಯರು ಹಿಂಬರ ಕೊಟ್ಟಾಗ ಅದರಲ್ಲಿ ರೂಲ್ ನಂಬರ್ ಅದು KRC ನಿಯಮಾನುಸಾರ 7ನೇ ಪೇಜಲ್ಲಿರೋವಂಥ ಪುಟನ ಕನ್ಸಿಡರ್ ಮಾಡಿ KRC ನಿಯಮದಂತೆ ನಡೀರಿ ಅಂಥೇಳಿ ಅವ್ರಿಗೆ ಎಂಡಾರ್ಸ್ಮೆಂಟ್ ಕೊಟ್ಟ ಮೇಲೆ ಇವರು ಅದನ್ನು ವಿರೋಧಿಸಿ ಇವರು ವೈಯಕ್ತಿಕವಾಗಿ ತಗೊಂಡು ಈ ಥರ ಮಂಜೂರಾತಿ ಕೊಡ್ತಾರೆ. ಅಂದರೆ ಸೆಸ್ಗೆ ಇದರಿಂದ ಎಷ್ಟು ಲಾಸ್ ಆಗ್ತಿದೆ ಅಂದರೆ, ಇಲಾಖೆ ಈಗ ಇತ್ತೀಚಿನ ದಿನಗಳಲ್ಲಿ ಲಾಸ್ ಆಗಿ ಎಷ್ಟು ಕೊಳಿತಾ ಇದೆ. ಅದಕ್ಕೆಲ್ಲ ಮೂಲ ಕಾರಣ ಇಂಥ ಅಧಿಕಾರಿಗಳಿಂದ ಸೆಸ್ಕು ಮುಳುಗೋಗಿ ತೇಲ್ತಾ ಇದೆ. ಯಾಕೆಂದರೆ ಇವ್ರು ದುಡ್ಡು ಮಾಡ್ಕೊಳ್ಳೋ ಉದ್ದೇಶದಿಂದ ಸೆಸ್ಕಾಮ್ ಮೇಲೆ ಭಾರ ಹೊರಿಸ್ತಾರೆ. ಅಂದರೆ ಕನ್ಸ್ಯೂಮರು ಸ್ವಂತ ಖರ್ಚಲ್ಲಿ ಮಾಡ್ಕೊಳ್ಳೋಂಥ ಕೆಲಸನ ಇವರು ಸೆಸ್ಕಾಮ್ ಮೆಟೀರಿಯಲ್ ಕೊಟ್ಟು ಮಾಡೋ ಪ್ರಯತ್ನ ಮಾಡ್ತಾರೆ. ಇದರಿಂದ ಏನೇನಾಗ್ತಾಯಿದೆ ಅಂದರೆ, ಈ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಹೇಳೋರಿಲ್ಲ, ಕೇಳೋರಿಲ್ಲ. ಅವ್ರ ವಿರುದ್ಧ ಯಾವುದೇ ದೂರು ಕೊಟ್ಟರು ಇಲಾಖೆ ಅಕ್ಸೆಪ್ಟ್ ಮಾಡ್ತಾಯಿಲ್ಲ, ಮಾಡಿದ್ರೂ ಕೂಡ ಕ್ರಮ ಕೈಗೊಳ್ತಾಯಿಲ್ಲ. ಆದ್ದರಿಂದ ಇವತ್ತು KRCಗೆ ನಾನು ದೂರು ಸಲ್ಲಿಸಿದ್ದೀನಿ, ಕ್ರಮ ಕೈಗೊಳ್ತಾರೆ ಅನ್ನೋ ನಂಬಿಕೆ, ವಿಶ್ವಾಸ ನನಗಿದೆ. ಸೊ ಇದರಿಂದ ಇಲಾಖೆ ಮುಳುಗಿ ತೇಲ್ತಾ ಇದೆ, ಲಾಸಸ್ ಆಗ್ತಾ ಇರೋದು ಇಂಥ ಅಧಿಕಾರಿಗಳಿಂದ. ಆದ್ದರಿಂದ ದಯಮಾಡಿ MD ಅವ್ರಿಗೆ ಹೇಳ್ತೀನಿ, ಅಥವಾ ನಮ್ಮ ಮಿನಿಸ್ಟ್ರಿಗೆ ಹೇಳ್ತೀನಿ, ಎಲ್ರಿಗೂ ನನ್ನ ಒಂದು ಮನವಿ ಏನು ಅಂತಂದರೆ, ಇಂಥ ಅಧಿಕಾರಿ ವಿರುದ್ಧ ನೀವು ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ಸೆಸ್ಕು ಈಗೇನು ಲಾಸಲ್ಲಿದೆಯೋ ಮುಳುಗೋಗ್ಬಿಡುತ್ತೆ ಪೂರ್ತಿ ಅಂತ ನನ್ನ ಒಂದು ಭಾವನೆ. ಸರ್, ಅವ್ಯವಹಾರ ಅಂದರೆ ಇವರು ಕೆಲವು ಟೆಂಡರ್ಗಳಲ್ಲಿ, ಅಂದರೆ ಕೊಳ್ಳೇಗಾಲ UNIP ಟೆಂಡರು, ಅದ್ರ ಬಗ್ಗೆ ನಾನು ದಾಖಲಾತಿ ಇಲ್ಲದೆ ಮಾತಾಡಬಾರ್ದು. ಇನ್ನೇನು ಕೆಲವೇ ದಿನದಲ್ಲಿ ದಾಖಲಾತಿನೂ ಬರುತ್ತೆ. ಅದರಲ್ಲಿ ಇವರು ಅವ್ಯವಹಾರ ನಡೆಸಿದ್ದಾರೆ ಅಂತ ಮಾಹಿತಿ ಇದೆ ನನಗೆ. ಆ ಮಾಹಿತಿನ ನಾನು ತೊಗೊಳೋದಕ್ಕೆ ವ್ಯವಸ್ಥೆ ಮಾಡಿದ್ದೀನಿ, ಕೆಲವೇ ದಿನದಲ್ಲಿ ಸಿಗುತ್ತೆ. ಅದೇನೇನೋ ಇನ್ನೂ ದೊಡ್ಡ ದೊಡ್ಡ ವ್ಯವಹಾರಗಳಲ್ಲಿ ಇವರು ಮುಳುಗಿ ತೇಲ್ತಾ ಇದ್ದಾರೆ. ಹಾಗೆ ಸೆಸ್ಕಾಮ್ ಇಲಾಖೆಯಲ್ಲಿ ಇವತ್ತು ಏನೇ ಕಾರ್ಯಕ್ರಮ ಮಾಡಬೇಕು, ಏನೇ ನಡಿಬೇಕು ಅಂದರೆ ಇವ್ರು ಮುಂದಾಳತ್ವದಲ್ಲೇ ನಡಿಬೇಕು. ಅಂಥ ದುಡ್ಡು ಮಾಡಿರೋ ಜನ ಇವರು ಏನೇನು ನಡೆಸ್ತಾ ಇದ್ದಾರೆ ಅಂತ ಭಗವಂತನಿಗೆ ಗೊತ್ತು. ಈ ಥರ ಎಲ್ಲ ಇರೋದ್ರಿಂದ ಈ ಸಮಸ್ಯೆ ಬಗೆಹರಿಸಲಿಲ್ಲ ಅಂದರೆ, ಹೌದು ಮಂಜೂರಾತಿ ಮಾಡಿ ದಾಖಲಾತಿ ಸಹಿತ ಇವತ್ತು KRCಗೆ ನಾನು ಸಲ್ಲಿಸಿದ್ದೀನಿ. ನಿಮ್ಮ ಕಾನೂನು ಅಂದರೆ ಕಾನೂನು ವೈಲೇಷನ್, ನಮಗೆ ಲಾಸು ಅನ್ನೋ ಪ್ರಶ್ನೆ ಇರಲಿ, ಇಲಾಖೆಗೆ ಲಾಸು, ನಮ್ಮ ಸರ್ಕಾರಕ್ಕೆ ಲಾಸು, ಅದ್ರ ಬಗ್ಗೆ ನಾನು ಮಾತಾಡ್ತಾಯಿದ್ದೀನಿ. ನಮ್ಗೆ ಯಾಕ್ರಿ ಲಾಸು?
ಒಬ್ಬ ಇಂಡಸ್ಟ್ರಿ ನಡೆಸೋರು ಅವ್ರಿಗೆ ಯಾವ ಥರ ಮಂಜೂರಾತಿ ಕೊಟ್ರೂ ಅವ್ರು ಮಾಡ್ಕೋಬೇಕು. ಕಾನೂನು ಏನಿದೆ ಆ ಪ್ರಕಾರ ನೀವು ಕೊಟ್ಟರೆ ನಾವು ಕೊಡ್ತೀವಿ, ಅವ್ರು ದುಡ್ಡು ಕಟ್ತಾರೆ, ಕೆಲಸ ಮುಗಿಸ್ಕೊತಾರೆ. ನೀವು ಅದನ್ನು ವೈಲೇಷನ್ ಮಾಡಿಕೊಡೋ ಅಂಥ ಉದ್ದೇಶ ಏನಿದೆ ನನಗೆ ಅಂದರೆ, ನನಗೆ ಆ ವಿಚಾರ ಗೊತ್ತಿತ್ತು, ಅದಕ್ಕೆ ನೀವು ಮಾಡಿಕೊಟ್ಬಿಟ್ರಿ. ಆ ವಿಚಾರ ಗೊತ್ತಿಲ್ಲ ಅಂದರೆ ಅದ್ರಲ್ಲಿ ನೀವು ಎಷ್ಟು ಹಣ ಪಡೆದಿದ್ರೋ ನಮಗೆ ಗೊತ್ತಿಲ್ಲ. ಅಂದರೆ ನೀವು ವೈಯಕ್ತಿಕವಾಗಿ ಇದನ್ನು ಇನ್ನೂ ಎಷ್ಟೆಷ್ಟು ನಡೆಸಿರ್ಬೋದು. ಮೇಲ್ನೋಟಕ್ಕೆ 2 ಕೇಸ್ ಕೊಟ್ಟಿದ್ದೀನಿ, ಇನ್ನೂ ಏನೇನು ಮಾಡಿದ್ರೆ ನಮಗೆ ಗೊತ್ತಿಲ್ಲ. ಅದು ತನಿಖೆ ನಡೆದ ಮೇಲೆ ಗೊತ್ತಾಗುತ್ತೆ ಸರ್. ಪ್ರೈಮ್ 9 ಕನ್ನಡ ಪ್ರಾಮಾಣಿಕತೆಯಿಂದ ನಿಮ್ಮೊಂದಿಗೆ.